ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ನಾಯಕ ಎಂಎಲ್ಸಿ ಸಿಟಿ ರವಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಾಲ್ ತುಳಿತದಲ್ಲಿ ಗಾಯಾಳುಗಳನ್ನ ಕಾಪಾಡಿದವರು ಪೊಲೀಸರು, ಅವ್ರದೇ ತಲೆದಂಡ ಮಾಡ್ತೀರಿ ನೀವು. ಆವತ್ತಿನ ದಿನ ಒಬ್ರು ಮಸಾಲೆ ದೋಸೆ ತಿನ್ನೋದಕ್ಕೆ ಒಬ್ರು ಕಪ್ಪು ಮುತ್ತಿಡೋದಕ್ಕೆ ನೀವು ಹೋದ್ರಲ್ಲ ಅಂತ ಸಿಎಂ ಮತ್ತು ಡಿಸಿಎಂ ಮುಖಕ್ಕೆ ಮಂಗಳಾರತಿ ಮಾಡ್ತಿದ್ದಾರೆ ಸಿಟಿ ರವಿ ಅವರು. ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಇದ್ದಾರೆ. ಆಮೇಲೆ ನೀವು ಏನು RCB ಟೀಮ್ನಲ್ಲಿ ಏನಾದರೂ ಬಂಡವಾಳ ಗಿಂಡವಾಳ ಹಾಕಿದ್ದೀರಾ, ಆ ಕಾರಣಕ್ಕೆ ಅವ್ರ ಇಂಟ್ರೆಸ್ಟ್ನ ಕಾಪಾಡೋದಕ್ಕೆ 11 ಜನರನ್ನು ಬಲಿ ಕೊಟ್ರಲ್ಲ ನೀವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕರ್ನಾಟಕ ಮತ್ತು ದೇಶದ ಇತಿಹಾಸದಲ್ಲೇ ದುಃಖಕರವಾಗಿರ್ತಕ್ಕಂಥ ಸರ್ಕಾರಿ ಪ್ರಾಯೋಜಿತ 11 ಜನರ ಹತ್ಯೆ ನಡೀತು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ನಮ್ಮ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಹೇಳಿದ್ರು, ವಾಟ್ ಈಸ್ ದ ಮೀನಿಂಗ್ ಆಫ್ RC? ನಿಮ್ಗೇನಾದ್ರು ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ, ವಿಜಯ್ ಮಲ್ಯ ಹೇಳಿದ್ದಾರೆ RC ಅಂತ. ಯಾಕೆ ಆ ಫ್ರಾಂಚೈಸಿಯನ್ನು ನಾನು ಕೊಂಡುಕೊಂಡೆ, ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಇದಕ್ಕಾಗ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ದು, ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನ? ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. RCB ಕರ್ನಾಟಕವನ್ನು ಪ್ರತಿನಿಧಿಸಿತ್ತ? ಎಷ್ಟು ಜನ ಕರ್ನಾಟಕದ ಆಟಗಾರರು RCBಯಲ್ಲಿದ್ರು? ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ? ನೀವು ಸ್ಪಾನ್ಸರ್ ಮಾಡಿದ್ರಾ? ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಾ RCBಯಲ್ಲಿ? ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ಎಷ್ಟು ಲಾಭ ಬಂದಿದೆ ನಿಮಗೆ? ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ? ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಶ್ರಮ ಹಾಕಿದ್ದಾರೆ. ತಕ್ಷಣ ಆಯೋಜನೆ ಮಾಡಕ್ಕಾಗಲ್ಲ. ಯಾವ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಿ? ರಾಜ್ಯದ ಮಾನ ಕರೆಯೋದಕ್ಕ? 11 ಜನರು ಬಲಿ ಪಡೆಯೋದಕ್ಕ? ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ? ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ದಂಗೆ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ಪು ಎತ್ತಿ ಮುತ್ತಿಡ್ತಾರೆ, ಓಹೋ ನೀವೇ ಶಿಕ್ಷೆ ಹೊಡೆದಿದ್ದು, ನೀವೇ ಗೆಲ್ಸಿದ್ದು ತಂಡನ. ಸಿಟಿ ರವಿ ಅವರು ಈಗಷ್ಟೇ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಂತಹ ರೀತಿಯನ್ನು ನೋಡಿದ್ರಿ. ಒಂದು ಅಧಿಕಾರದಲ್ಲಿ ಇದ್ದಾಗ ಅವರ ಸ್ಥಾನದಲ್ಲಿದ್ದವರು ಹೇಗೆ ತಮ್ಮ ಪಬ್ಲಿಸಿಟಿ ಹುಚ್ಚಿಗೆ ಇಷ್ಟೂ ಜನರನ್ನು ಬಲಿ ಕೊಟ್ಟು ಈಗಲೂ ಅದೇ ಸ್ಥಾನಕ್ಕೆ ಅಂಟ್ಕೊಂಡು ಕೂತಿದ್ದೀರಾ, ಕುರ್ಚಿಗೆ ಅಂಟ್ಕೊಂಡು ಕೊಟ್ಟಿದ್ದೀರಾ, ತ್ಯಜಿಸಿ ನೀವು ಅಂತ ಕೇಳ್ತಾ ಇದ್ದಾರೆ.